ಮಾನ್ಯ ಲೋಕೋಪಯೋಗಿ ಇಲಾಖೆ ಎಇಇ ಸಾಮುವೇಲಪ್ಪನ ದುರಾಡಳಿತ ಹೆಚ್ಚುತ್ತಿದ್ದರಿಂದ ಜಾಗೀರಪ್ಪನೂರ ಗ್ರಾಮಸ್ಥರು ನಮಗೆ ರಸ್ತೆ ನಿರ್ಮಿಸಿಕೊಡಬೇಕು ಎಂದು ಆಗ್ರಹಿಸಿ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ಪ್ರತಿಭಟನೆ ನಡೆಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಶಾಸಕರ ಭವನದ ಮುಂದೆ ಪ್ರತಿಭಟನೆ ನಡೆಸಿ ನಮ್ಮ ಬೇಡಿಕೆ ಈಡೇರಿರುವವರೆಗೂ ನಾವು ಕದಲುವುದಿಲ್ಲ, ಹಾಗೆ ಮಾನ್ಯ ಲೋಕೋಪಯೋಗಿ ಇಲಾಖೆಗೆ ಚೀಕಲಪರ್ವಿ ಟು ಜಾಗೀರಪ್ಪನೂರ ಗ್ರಾಮದ ರಸ್ತೆ ನಿರ್ಮಿಸಬೇಕು ಎಂದು ಲೋಕೋಪಯೋಗಿ ಇಲಾಖೆಯ ಎಇಇ ಸಾಮುವೇಲಪ್ಪ ಅವರಿಗೆ ಮನವಿ ಸಲ್ಲಿಸಿದ್ರು. ಬೆಲೆ ಇಲ್ಲದಂತಾಗಿದೆ ಎಂದು ದಲಿತ ಸಂಘರ್ಷ ಸಮಿತಿ ಮುಖಂಡ ಸದಾನಂದಪ್ಪನವರು ಕಿಡಿಕಾರಿದರು. ನಮ್ಮೂರಿನ ಮೋಡಗುಂಟ ಹಳ್ಳದ ಸೇತುವೆ ನಿರ್ಮಾಣ ಮಾಡಬೇಕೆಂದು ಹಾಗೂ ರೈತರ ಜಮೀನುಗಳಿಗೆ ಕಾಲುದಾರಿಯಾಗಿ ಹೋಗಲು ರಸ್ತೆ ನಿರ್ಮಾಣ ಮಾಡಬೇಕು ಎಂದು ತಾಲೂಕಾಡಳಿತಕ್ಕೆ ಮನವಿ ಸಲ್ಲಿಸಿದ್ರು ಸಹ ಪ್ರಯೋಜನ ಇಲ್ಲದಂತಾಗಿದೆ ಎಂದು ಅಬ್ರಹಾಂ ಪನ್ನೂರ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈಗಿರ್ತಕ್ಕಂಥ ಎಡಬ್ಲ್ಯೂ ಆಗಿರ್ತಕ್ಕಂಥ ಸಾಮುವೇಲಪ್ಪನವರು ಇದರ ಬಗ್ಗೆ ಕೇಳಿದ್ರೆ ಹಾರಿಕೆ ಉತ್ತರಗಳನ್ನು ಹೇಳ್ತಾ ಇದ್ದಾರೆ. ಸಾರ್ವಜನಿಕರಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡ್ತಿಲ್ಲ. ಅದೇ ರೀತಿಯಲ್ಲಿ ಈಗೇನು ಜಾಗೀರಪ್ಪನೂರು ಗ್ರಾಮದಲ್ಲಿ ಹಳ್ಳದಿಂದ ಇದು ಜುಮಾಲಿ ಮನೆಯವರೆಗೆ ಒಂದು ರಸ್ತೆಯನ್ನು ಮಾಡಿದ್ದಾರೆ. ಅದರ ಎರಡು ಕಡೆಯಲ್ಲಿ ಊರಲ್ಲಿ ಎರಡು ಕಡೆಯಲ್ಲಿ ಇದು ಮಾಡಬೇಕಾಯಿತು ಚರಂಡಿ. ಆದರೆ ಒಂದು ಕಡೆ ಮಾತ್ರ ಚರಂಡಿಯನ್ನು ಮಾಡಿ ಇಲ್ಲಿ ಯಾರು ಜಮೀನುದಾರರಿದ್ದಾರಲ್ಲ ಅವರ ಹೊಲದಲ್ಲಿ ಚರಂಡಿಯನ್ನು ನಿರ್ಮಾಣ ಮಾಡಿರೋದಿಲ್ಲ. ಈಗ ಅಲ್ಲೆಲ್ಲ ನೀರು ನಿಂತು ಎಲ್ಲ ಸೊಳ್ಳೆಗಳ ಕಾಟ, ಡೆಂಗು ಜ್ವರ, ಮಲೇರಿಯಾ ಇನ್ನಿತರ ರೋಗಗಳು ಬರ್ತಾ ಇದ್ದಾವೆ. ಇದಕ್ಕೆಲ್ಲ ಕಾರಣ ಯಾರು ಸರ್? ಇಲ್ಲಿ ಈಗಿರ್ತಕ್ಕಂಥದ್ದು ಸಾಮುವೇಲಪ್ಪ ಎನ್ನುವಂಥ PWD ಅವರೇ ಕಾರಣ. ಅಲ್ಲ ಸರ್, ಮತ್ತೆ ರಸ್ತೆ ಇಲ್ಲ ಅಂತೇಳಿ ನೀವೆಲ್ಲ ಲೆಟರ್ ಕೊಟ್ಟಿದ್ದೀರಿ, ಈ ರೀತಿಯಾಗಿ ಹೋರಾಟ ಜನರೇ ಬಂದು ಬೀದಿಗೆ ಹೋರಾಟ ಮಾಡ್ತಾರೆ ಅಂದರೆ ಸಾಮುವೇಲಪ್ಪ ಏನು ಸ್ವಲ್ಪ ಜ್ಞಾನ ಇದೇನೋ ಇಲ್ವೋ ಸರ್? ಮತ್ತು ಇಲಾಖೆ ಜವಾಬ್ದಾರಿ ಏನು ಅವ್ರಿಗೆ ಗೊತ್ತು? ಅವ್ರು ಬರೀ ಆರಿಕೆ ಮಾತು ಉತ್ತರ ಕೊಡೋದು ಹೊರತಾಗಿ ಅವ್ರು ಏನೇ ಒಂದು ಕೆಲಸ ಮಾಡಲ್ಲ. ಅಲ್ಲಿ ಹೋಗಿದ್ವಿ, ಇಲ್ಲಿ ಹೋಗಿದ್ವಿ, ಅಲ್ಲಿ ಹೋಗ್ತೀವಿ, ಅವ್ರದ್ದು ಏನು ದಿನಚರಿ ಅಂತಲೂ ಗೊತ್ತಾಗಲ್ಲ. ತದನಂತರದಲ್ಲಿ ಅವ್ರನ್ನ ಕೇಳಿದ್ವಿ ನಾವು. ಮತ್ತೆ ಕಳೆದ 2024ರ 8ನೇ ತಿಂಗಳಲ್ಲಿ ಸುರಿದ ಮಳೆಯಿಂದಾಗಿ ಸ್ವಲ್ಪ ಮರಮಾದ್ರು ಹಾಕಿಕೊಟ್ರೆ ಸರ್ ಅಂತ ಕೇಳಿದ್ವಿ ನಾವು. ಬಸ್ಸಿಗೆ ಶಾಲಾ ವಿದ್ಯಾರ್ಥಿ ಸಲುವಾಗಿ ಅದರ ಅನುಕೂಲ ಮಾಡಿಕೊಟ್ರೆ ಸರ್ ಅಂತ ನಾವು ಕೇಳಿದ್ವಿ. ಆದರೆ ಅವರು ಯಾವುದೇ ರೀತಿಯ ಕಾಮಗಾರಿಯನ್ನು ಮಾಡಿಲ್ಲ. ಇದುವರೆಗೆ ಆಯಿತು, ಬಸ್ಸು ಹಂಗೆ ಹೋಗ್ತಾ ಇದೆ. ಅದನ್ನೆಲ್ಲ ನೋಡಿದ್ರೆ ನಮಗಂತ ಅಯ್ಯೋ ಅನಿಸ್ತದೆ. ಅಲ್ಲಿ ಆಂಬುಲೆನ್ಸ್ ಓಡಾಡೋಕ್ಕಾಗ್ತಿಲ್ಲ, ಸಾರ್ವಜನಿಕರು ಓಡಾಡೋಕ್ಕಾಗ್ತಿಲ್ಲ, ಎಷ್ಟೋ ಆಕ್ಸಿಡೆಂಟ್ಗಳು ಆಗಿವೆ. ಇವಕ್ಕೆಲ್ಲ ಮೇನ್ ಅವರೇ ಕಾರಣ. ಅಧಿಕಾರಿಗಳು ಏನಾದರೂ ಯಾರಾದರೂ ಸಾವನ್ನಪ್ಪಿದ್ರೆ ಏನಂತ ಹೇಳ್ತಾರೆ, MLAಗಳು ಅದಲ್ಲ, ನಾವು ಅವ್ರ ಮುಂದಿನ ಕ್ರಮಕ್ಕಾಗಿ ಮಾಡ್ತೀವಿ ಅಂತ ಹೇಳ್ತಾರೆ. ಯಾರನ್ನಾದ್ರೂ ಒಬ್ಬ ಅಧಿಕಾರಿನಾದರೂ ಇದುವರೆಗೆ ಕೆಲಸದಿಂದ ವಜಾ ಮಾಡಿದಂಥ ಉದಾಹರಣೆ ಇದೆನಾ? ಇಲ್ಲಾದರೂ ಮೊನ್ನೆ ಎಲ್ಲಿ ಹೇಳಿದ್ರು ಆಕ್ಸಿಡೆಂಟ್ ಆದಾಗ ಇದಕ್ಕೆಲ್ಲ ಯಾರು? PWD ಇಲಾಖೆಯವರೇ ರಸ್ತೆಗಳಿಗೆ, ರಾಜ್ಯ ಹೆದ್ದಾರಿ ಇರ್ಬೋದು, ಜಿಲ್ಲಾ ಹೆದ್ದಾರಿ ಇರ್ಬೋದು, ಅಥವಾ ತಾಲೂಕಾ ಮುಖ್ಯ ರಸ್ತೆಗಳಿಗಿರ್ಬೋದು, ಇವ್ರನ್ನ ಒಬ್ಬರನ್ನಾದ್ರೂ ಅಧಿಕಾರಿಗಳನ್ನ ವಜಾ ಮಾಡಿದ್ದಾರೆ ಕೆಲಸದಿಂದ. ಇನ್ನು ಎಷ್ಟೋ ಜನ ಓದಿಕೊಂಡು ಕೂತ್ಕೊಂಡಿದ್ದಾರೆ ನಿರ್ದೋಗಿಗಳು. ಅಂಥವ್ರಿಗಾದ್ರೂ ಕೊಟ್ಟಿದ್ರೆ ಒಳ್ಳೆ ಅವಕಾಶ ಇರ್ತದೆ. ಇವ್ರಂತ ಕೊಟ್ಟು ಏನು ಇವ್ರು ಬೇಜವಾಬ್ದಾರಿಯಿಂದ ಮಾಡ್ತಾರೆ. ಒಂದು ದಿನವೂ ಇದಕ್ಕೆ ಬರಲ್ಲ, ಆಫೀಸಿಗೆ ಬರಲ್ಲ, ಎಲ್ಲೋ ಕೂತ್ಕೊಂಡು ಎಲ್ಲೆಲ್ಲೋ ಇರ್ತಾರೆ. ಕೇಂದ್ರ ಸ್ಥಾನದಲ್ಲಿ ಇರಬೇಕಂತ ಇದೆ ಆದೇಶ ಸರ್ಕಾರದ ಪ್ರಕಾರ. ಇವರೆಲ್ಲಿರ್ತಾರೆ ಕೇಂದ್ರ ಸ್ಥಾನದಲ್ಲಿ? ದೇವದುರ್ಗ, ಲಿಂಗಸೂರು, ಹಟ್ಟಿ, ಆ ಕಡೆ ಈ ಕಡೆ ಬರ್ತಾರೆ. ಈ ರೀತಿ ಇದೆ. ಎರಡನೇ ಬೇಡಿಕೆ ನಮ್ಮದು ಅದು. ಮತ್ತೆ ಈಗಾಗಲೇ ತಹಸೀಲ್ ಇಲಾಖೆಯಿಂದ ನಮ್ಮ ಮನೆ ನಮ್ಮ ಹೊಲ ಅಂತಕ್ಕಂಥದ್ದು, ನಮ್ಮ ದಾರಿ ಅಂತಕ್ಕಂಥದ್ದೇನು ವಿಷಯ ಇದೆ. ಸರ್ವೆ ನಂಬರ್ 130 ಸರ್ಕಾರಿ ಭೂಮಿ ಇದ್ದು, ಸರ್ವೆ ನಂಬರ್ 11 ಮತ್ತು 12 ಭೂಮಿ ನಂಬು ಇದ್ದು, ಆ ದಾರಿ, ಆ ಹೊಲಗಳಿಗೆ ಹೋಗಲಿಕ್ಕೆ ದಾರಿ ಇಲ್ಲ ಅಂಥೇಳಿ ಸುಮಾರು 1 ವರ್ಷಗಳಿಂದ ನಾವು ತಹಸೀಲ್ ಇಲಾಖೆಗೆ ಅಲಿತಾ ಇದ್ದೀವಿ. ಚರಣ್ ಸಿಂಗ್ ಅಂತಕ್ಕಂಥ ಗಿರ್ದಾವರ್ ಅವರು ಗಮನಕ್ಕೆ ತಂದಿದ್ದರೂ ಕೂಡ ಸುಮಾರು 1 ವರ್ಷ ಆದರೂ ಕೂಡ ಆರಿಕೆ ಉತ್ತರಗಳನ್ನು ಕೊಟ್ಟು ನಾಳೆ ಮಾಡ್ತೀವಿ, ನಾಡ್ದು ಮಾಡ್ತೀವಿ ಅಂತಕ್ಕಂಥ ವಿಚಾರಗಳನ್ನು ಹೇಳ್ತಾ ರೈತರಿಗೆ ಕಣ್ಣು ಮುಚ್ಚುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ರೋಸಿ ಬೇಸೊತ್ತು ಇಂದಿನ ದಿನದಲ್ಲಿ ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಪ್ರತಿ ಉತ್ತರ ಕೊಡೋ ತನಕ ನಾವು ಈ ಧರಣಿಯ ಸ್ಥಳದಿಂದ ಎದ್ದೊಳೋದಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ನಾವು DC ಕೂಡ ಮನವಿ ಕೊಟ್ಟಿದ್ದೀವಿ. DC ಆಫೀಸಿಂದ ತಹಸೀಲ್ದಾರಿಗೆ ಲೆಟ್ರನ್ನು ಬರೆದಿದ್ದಾರೆ. ಆ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿ ನಮಗೆ ರಿಪೋರ್ಟ್ ಕೊಡಿ ಅಂತ ಹೇಳಿದಾಗಲೂ ಕೂಡ DC ಅವರನ್ನು ಕೂಡ ಕೇರ್ ಮಾಡಿದೇನೆ ತಾಲೂಕು ಆಡಳಿತ ತನ್ನ ನಿದ್ರೆ ಅವಸ್ಥೆಯಲ್ಲಿ ಇದ್ದಿದೆ. ಹಾಗಾಗಿ ಇವತ್ತು ಚರಣ್ ಸಿಂಗ್ ಅವರು ಕೂಡಲೇ ಅದರ ಬಗ್ಗೆ ಕ್ರಮ ತಗೊಳ್ಬೇಕು. ನಾವು ಈ ಹೋರಾಟವನ್ನು ಇಲ್ಲಿಗೆ ನಿಲ್ಲಿಸೋದಿಲ್ಲ. ಸ್ಥಾನಿಕ ಪರಿಶೀಲನೆ ಮಾಡಿ ನಮಗೆ ಬಂದು
ಉತ್ತರ ಕೊಡೋ ತನಕ ನಾವು ಈ ಧರಣಿ ಸತ್ಯಾಗ್ರಹದಿಂದ ಎದ್ದೇಳೋದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಒತ್ತಾಯ ಮಾಡ್ತೀನಿ. ಅಬ್ರಾಮ್ ಪನ್ನೂರು. ಕಾಂಗ್ರೆಸ್ ಸಮಿತಿ ಹೋರಾಟಕ್ಕೆ ಜಿಂದಾಬಾದ್ ಜಿಂದಾಬಾದ್, ಡಿಎಸ್ಎಸ್ ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್, ಡಿಎಸ್ಎಸ್ ಜಿಂದಾಬಾದ್. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಜಿಂದಾಬಾದ್ ಜಿಂದಾಬಾದ್, ಡಿಎಸ್ಎಸ್ ಜಿಂದಾಬಾದ್. ಕರ್ನಾಟಕದ ದಲಿತ ಸಂಘರ್ಷ ಸಮಿತಿ ಹೋರಾಟಕ್ಕೆ ಜಯವಾಗಲಿ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹೋರಾಟಕ್ಕೆ ಜಯವಾಗಲಿ, ಜಯವಾಗಲಿ. ಭ್ರಷ್ಟ ಅಧಿಕಾರಿಗಳ ವಿರುದ್ಧ, ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ, ಧಿಕ್ಕಾರ.